ಹೇಗೆ ಸರ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ. ಸೊ ಯಾರೆಲ್ಲ ಹೊಸ ವ್ಯೂವರ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಇಲ್ಲಿ ಗಂಟ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಂಥ ಚಾನಲ್ ಇನ್ನೆಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಏನಪ್ಪಾ ವಿಷಯ, ಇವತ್ತಿನ ಒಂದು ವಿಡಿಯೋ ಉದ್ದೇಶ ಏನಪ್ಪಾ ಅಂದ್ರೆ, ಸೊ ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಹೊಸ ಪ್ರೋಮೋ ಹುಟ್ಟಿದ್ದಾರೆ. ಸೊ ಅದು ಯಾವ್ದ್ರ ಬಗ್ಗೆ ಅಂದ್ರೆ ಗಿಚ್ಚಿ ಗಿಲಿ ಬಗ್ಗೆ. ಸೊ ಈ ವಾರ ಗಿಚ್ಚು ಗಿಲಿ ಮಜವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇಬ್ರು ಕಂಟೆಸ್ಟೆಂಟ್ಸ್ ಗಿಚ್ಚಿ ಗಿಲಿ ಜೂನಿಯರ್ಸ್ ಗೆ ಬರ್ತಾ ಇದಾರೆ ವೀಕ್ಷಕರೇ. ಸೊ ಅವ್ರು ಯಾರು ಅಂತ ಪೂರ್ತಿ ವಿವರ ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ, ಒಂಚೂರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಸೊ ಯಾವ್ದು ಒಂದು ಹೊಸ ಪ್ರೋಮೋ ಬಿಟ್ಟಿದ್ರೆ ಅದು ನೋಡ್ಕೊ ಬರೋಣ. ಪ್ರೋಮೋನ ಹೇಳಾಗ್ತೀನಿ, ನೋಡ್ಕೊ ಬನ್ನಿ ವೀಕ್ಷಕರೇ. ಚಾಲೆಂಜ್ ಏನಿರುತ್ತೆ ಅದನ್ನ ನೀವು ಮಾಡಿ ತೋರಿಸಬೇಕಾಗುತ್ತೆ. ಕೌಶಿಕ ಹೇಳುವ ಡೈಲಾಗ್ ಅನ್ನ ರಿಪೀಟ್ ಮಾಡಿ. ಮಲ್ಗಿರೋ ರಾಗವನ್ನ ಕೆನ್ಪೋದು, ಮಂಗಿರೋ ರಾಗವನ್ನ ಕೆನ್ಪೋದು. ಇಲ್ಲಿಗೆ ಫೋನ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಕೇಳಬೇಕು. ಹೇಳಿ, ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ಬೇಕಂತ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಜೂನಿಯರ್ ಶನಿವಾರ ಮತ್ತು ಭಾನುವಾರ. ವೀಕ್ಷಕರೇ, ಪ್ರೋಮೋನ ನೋಡಿದ್ರೆ ಅನ್ಕೋತೀನಿ. ಸೊ ಪ್ರೋಮೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಗಿಲ್ಲಿ ಫ್ರೆಂಡ್ಸ್ ಆಗಿರೋ ರೆಡ್ ಆರ್ಟ್ ನ ಕಮೆಂಟ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಸೊ ಗಿಲ್ಲಿ ಕಾವ್ಯ ಅವರು ಮದ್ವೆ ಆಗ್ಬೇಕಾ ಆಗ್ಬಾರ್ದ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಈ ವಾರದ ಗಿಚ್ಚಿ ಗಿಲಿ ಏನಿದೆ, ಸೊ ಇಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬರ್ತಾ ಇದಾರೆ. ಅದು ಯಾರಪ್ಪ ಅಂದ್ರೆ ಸ್ಪಂದನ ಹಾಗೂ ಕಾವ್ಯ ಅವರು. ಸೊ ಈ ವಾರದ ಒಂದು ಗಿಚ್ಚಿ ಗಿಲಿ ಜೂನಿಯರ್ ಗೆ ಬರ್ತಾ ಇದಾರೆ ಅಂತ ನೋಡ್ಬೋದು. ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ವೀಕ್ಷಕರೇ, ಕಂಪ್ಲೀಟ್ ಆಗಿ ನೋಡಿ. ಸೊ ಏನಪ್ಪಾ ವಿಷಯ ಅಂದ್ರೆ, ಸೊ ಇವರು ಬಂದಾಗ ಇವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಆಸ್ ಯೂಶುವಲ್ ಎಲ್ಲ ಶೋಸ್ ಗಳಲ್ಲೂ ನೀವು ನೋಡಿರ್ಬೋದು. ಸೊ ಅದೇ ರೀತಿಯಾಗಿ ಇವ್ರಿಗೂ ಸಹ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ. ಸೊ ಏನು ಆ ಟಾಸ್ಕ್ ಅನ್ನೋದಾದ್ರೆ ವೀಕ್ಷಕರೇ, ಸೊ ಒಂದು ಬೌಲ್ ಇದೆ, ಫಿಶ್ ಬೌಲ್. ಸೊ ಅದ್ರೊಳಗಡೆ ಒಂದು ಇಷ್ಟು ಕೆಲವಾದ ಚೀಟಿಗಳನ್ನ ಹಾಕಿರ್ತಾರೆ. ಸೊ ಅದೇ ರೀತಿಯಾಗಿ ಇಬ್ರು ಬಂದಿದ್ದಾರೆ ಅಲ್ವಾ. ಸೊ ಇಬ್ರು ಒಂದೊಂದು ಚೀಟಿಗಳನ್ನ ಎತ್ಕೋಬೇಕು. ಅಲ್ಲಿ ಏನ್ ಬರ್ದಿರ್ತಾರೆ ಅದನ್ನ ಇವ್ರು ಏನಿದ್ರೆ ಅವರು ಮಾಡಿ ತೋರಿಸ್ಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ತುಂಬಾ ಚೀಟಿಗಳಿದೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನಾನು ಪಿಕ್ಚರ್ ಸಹ ಹಾಕಿದ್ದೀನಿ ವೀಕ್ಷಕರೇ. ಸೊ ಏನು ಅದು ಅಂದ್ರೆ, ಸೊ ಮೊದಲನೇದಾಗಿ ಸ್ಪಂದನ ಅವರು ಎತ್ಕೋತಾರೆ ವೀಕ್ಷಕರೇ ಆ ಚೀಟಿನ. ಸ್ಪಂದನ ಅವ್ರಿಗೆ ಯಾವ್ದು ಬರುತ್ತೆ ಅಂದ್ರೆ, ಕೌಶಿಕ ಹೇಳುವ ಒಂದು ಡೈಲಾಗ್ ಏನಿದೆ ಅದನ್ನ ರಿಪೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೌಶಿಕ ಒಬ್ರು ಕಂಟೆಸ್ಟೆಂಟ್ ಆಗಿರ್ತಾರೆ, ಅದು ಗಿಚ್ಚಿ ಗಿಲಿ ಜೂನಿಯರ್ ನ ಒಂದು ಕಂಟೆಸ್ಟೆಂಟ್ ಆಗಿರ್ತಾರೆ. ಸೊ ಅವ್ರು ಬಂದು ಒಂದು ಡೈಲಾಗ್ ನ ಹೇಳ್ತಾರೆ, ಅದನ್ನ ಇವರು ರಿಪೀಟ್ ಮಾಡ್ಬೇಕು, ಅವ್ರ ತರನೇ ರಿಪೀಟ್ ಮಾಡ್ಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಅವರು ಬರ್ತಾರೆ, ಕಂಟೆಸ್ಟೆಂಟ್ ಬರ್ತಾರೆ, ಬಂದ್ಬಿಟ್ಟು ನಿಂತ್ಕೊಂಡು ಒಂದು ಡೈಲಾಗ್ ನ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಮೊದಲದಾಗಿ ಬಂದಿರೋ ರಾಗವನ್ನ ಕೆಣಕ್ಬೋದು ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಅದು ನನಗೂ ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಏನಂತ ಹೇಳ್ತಾ ಇದಾರೆ ಅಂತ. ಸೊ ಅದೇ ರೀತಿಯಾಗಿ ಸ್ಪಂದನ ಅವರು ಸಹ ಅದನ್ನೇ ರಿಪೀಟ್ ಮಾಡ್ತಾರೆ. ಬಟ್ ಸೃಜನ್ ಲೋಕೇಶ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ಸೃಜನ್ ಲೋಕೇಶ್ ಅವ್ರು ಹೇಳ್ತಾರೆ ಅವರ ಭಾಷೆನ ಅರ್ಥ ಮಾಡ್ಕೊಂಡು ಅದು ನಾಗರಾವು ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಒಂದು ಭಾಷೆ ಏನಿದೆ ಅದು ಸ್ಪಂದನ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ. ನಮ್ಗೆ ಅರ್ಥ ಆಗಿಲ್ಲ, ಇನ್ನು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಸೃಜನ್ ಲೋಕೇಶ್ ಅವರು ಅವರೇ ಡೈಲಾಗ್ ಬರ್ದಿರೋದು ಅನ್ಕೋತೀನಿ. ಸೊ ಆದ್ರಿಂದ ನಾಗರಾವು ಅಂತ ಹೇಳಿದ್ದಾರೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರೋದು ಅದು ಕಾವ್ಯ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಸೊ ಕಾವ್ಯ ಅವರು ಚೀಟಿನ ಎತ್ತಬೇಕು ವೀಕ್ಷಕರೇ. ಅದೇ ರೀತಿಯಾಗಿ ಒಂದು ಚೀಟಿನ ಎತ್ತಾರೆ ಕಾವ್ಯ ಅವರು. ಸೊ ಅವ್ರಿಗೆ ಏನು ಸಿಗುತ್ತೆ ಅಂದ್ರೆ, ಗಿಲ್ಲಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ರೊಮ್ಯಾಂಟಿಕ್ ಸಾಂಗ್ ನ ಹೇಳಕ್ಕೆ ಹೇಳ್ತಾರೆ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಕಾವ್ಯ ಅವರು ಏನ್ ಮಾಡ್ತಾರೆ ಅಂದ್ರೆ, ಗಿಲ್ಲಿ ಅವ್ರಿಗೆ ಫೋನ್ ಮಾಡ್ತಾರೆ ವೀಕ್ಷಕರೇ. ಅದಕ್ಕೆ ಗಿಲ್ಲಿ ಅವರು ಹೇಳು ಕಾವು ಅಂತ ಹೇಳ್ತಾರೆ ವೀಕ್ಷಕರೇ. ಅದಕ್ಕಾಗಿ ಎಲ್ಲ ರಿಯಾಕ್ಷನ್ ನಿಮ್ಗೆ ಗೊತ್ತಿರ್ಬೋದು. ಸೊ ಅವರು ಬಿಗ್ ಬಾಸ್ ಮೇಲೆ ಹೇಗಿದ್ರು ಅದೇ ರೀತಿಯಾಗಿ ರಿಯಲ್ ಲೈಫ್ ಅಲ್ಲೂ ಹಾಗೆ ಇದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಎಲ್ಲರೂ ಓ ಅಂತ ರಿಯಾಕ್ಷನ್ ಕೊಡ್ತಾರೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲ ಗಮನಿಸಿರ್ಬೋದು ನೀವು ಪ್ರೊಮೋದಲ್ಲಿ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಎಲ್ಲ ರಿಯಾಕ್ಷನ್ ಅಂತ ಇರುತ್ತೆ ವೀಕ್ಷಕರೇ. ಸೊ ಅದಕ್ಕಾಗಿ ಕಾವ್ಯ ಅವ್ರು ಹೇಳ್ತಾರೆ, ನಾನು ಶೋಕ್ ಬಂದಿದ್ದೀನಿ, ಇಲ್ಲಿ ಅವ್ರು ಹೇಳ್ತಾ ಇದಾರೆ ಒಂದು ರೊಮ್ಯಾಂಟಿಕ್ ಸಾಂಗ್ ನ ಹೇಳ್ಬೇಕು ನೀನು ಅಂತ ಹೇಳ್ತಾ ಇದಾರೆ. ಸೊ ಅದೇ ರೀತಿಯಾಗಿ ಗಿಲ್ಲಿ ಅವರು ಯಾವ ರೊಮ್ಯಾಂಟಿಕ್ ಸಾಂಗ್ ಹೇಳ್ತಾರೆ ಅಂದ್ರೆ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ಅದು ಸಾಂಗ್ ಹೇಳ್ತಾರೆ ವೀಕ್ಷಕರೇ. ಸೊ ಆ ಸಾಂಗ್ ಹೇಳಿದಾಗ ಫುಲ್ ಎಲ್ಲರೂ ಖುಷಿ ಆಗ್ಬಿಡ್ತಾರೆ ಅಂತ ಹೇಳ್ಬೋದು. ತುಂಬಾ ನಗ್ತಾರೆ ವೀಕ್ಷಕರೇ. ನಕ್ಕಿ ಅವರ ರಿಯಾಕ್ಷನ್ ಇರುತ್ತೆ, ಅದನ್ನ ನೀವು ಪ್ರೊಮೋದಲ್ಲಿ ನೋಡಿರ್ಬೋದು ವೀಕ್ಷಕರೇ. ಸೊ ಎಲ್ಲರೂ ಓ ಅಂತ ಹೇಳ್ತಾ ಇರ್ತಾರೆ ವೀಕ್ಷಕರೇ. ಸೊ ಅದಕ್ಕಾಗಿ ಕಾವ್ಯ ಅವರು ಸಹ ನಗ್ತಾರ ಅಂತ ಹೇಳ್ಬೋದು ವೀಕ್ಷಕರೇ.
ಸೊ ನೀವು ನೋಡಿರ್ಬೋದು ಪ್ರೋಮೋದಲ್ಲಿ ಹೇಗಿರುತ್ತೆ, ತುಂಬಾ ಮಜವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಈ ಎಪಿಸೋಡ್ ಎಲ್ಲ ತುಂಬಾ ಮಜವಾಗಿರುತ್ತೆ, ಇಲ್ಲ ಫುಲ್ ಎಪಿಸೋಡ್ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಇದೇ ರೀತಿಯಾದ ಗಿಚ್ಚಿ ಗಿಲಿ ಬಗ್ಗೆ, ಜೋಡಿ ನಂಬರ್ 1 ಬಗ್ಗೆ ಅಪ್ಡೇಟ್ಸ್ಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ ಪ್ರೋಮೋ ಬಿಟ್ಟಿದ ತಕ್ಷಣ ನಾನು ಅಪ್ಡೇಟ್ಸ್ಗಳು ಮಾಡ್ತಾನೆ ಇರ್ತೀನಿ. ಸೊ ಕಳೆದ ವಿಡಿಯೋ ನಾನು ಜೋಡಿ ನಂಬರ್ 1 ಬಗ್ಗೆ ಬಿಟ್ಟಿದ್ದೆ, ಬಟ್ ಯಾರು ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಸೊ ಜೋಡಿ ನಂಬರ್ 1 ಬಗ್ಗೆ ವಿಡಿಯೋ ಮಾಡ್ಬೇಕಾ ಮಾಡಬಾರ್ದು ನನ್ನ ಕಮೆಂಟ್ ಮಾಡಿ. ಸೊ ಈ ವಿಡಿಯೋಗೆ ನನಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಅದನ್ನ ನೀವು ಲೈಕ್ ಅದು ಗೋಲ್ ಏನಿದೆ ಅದನ್ನ ದಾಟಿಸ್ತೀರಾ ಅಂತ ಅನ್ಕೋತೀನಿ ವೀಕ್ಷಕರೇ. ಸೊ ದಯವಿಟ್ಟು ಈ ವಿಡಿಯೋಗೆ ಒಂದು 100 ಲೈಕ್ಸ್ ಟಾರ್ಗೆಟ್ ಇರುತ್ತೆ ವೀಕ್ಷಕರೇ. ದಯವಿಟ್ಟು ಆ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಈ ವಿಡಿಯೋ ಇಲ್ಲಿ ಕಂಟ ನೋಡಿದ್ದೀರಾ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಗೈಸ್.